ಬೆನ್ನಳ್ಳಿ ಶಾಲೆಗೆ ಮೊನ್ನೆ ನಾನು ಆಕಸ್ಮಿಕವಾಗಿ ಸಂದರ್ಶನಕ್ಕೆ ಬಂದಾಗ ಎಲ್ಲಾ ಶಿಕ್ಷಕರು ಕೂಡ ಒಂದು ಸಭೆ ಮಾಡಿದ್ರು. ಸಭೆ ಮಾಡಿರುವಂತ ಉದ್ದೇಶಗಳು ಏನಂತಂದ್ರ ಸರ್ಕಾರಿ ಶಾಲೆಗೆ ಕೂಡ ಮಕ್ಕಳು ಹೆಂಗ್ ಬರ್ಬೇಕಂದ್ರೆ ಪ್ರೈವೇಟ್ ಸ್ಕೂಲ್ ನಲ್ಲಿ ಯಾವ ರೀತಿ ಪಾಳೆ ಹಚ್ಕೊಂಡು ಅಡ್ಮಿಷನ್ ಕೇಳ್ತಾ ಇರ್ತಾರ, ಯಾರ್ಯಾರ್ದಾರ ಇನ್ಫ್ಲೂಯೆನ್ಸ್ ಹಿಡ್ಕೊಂಡು ಹಂಗ ನಮ್ಮ ಸರ್ಕಾರಿ ಶಾಲೆನೂ ಆಗ್ಬೇಕನ್ನುವಂತ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿರುವಂತ ಶಿಕ್ಷಕರು, ಮುಖ್ಯೋಪಾಧ್ಯಾಯರು, ಸಹ ಶಿಕ್ಷಕರು ಕೂಡ ಒಂದು ಸಭೆ ಮಾಡಿದ್ರು. ನಾನು ಆ ಹೊತ್ತಿನಲ್ಲಿ ಬಂದಾಗ ಅವರು ಈ ವಿಷಯವನ್ನು ಹೇಳಿದಾಗ ನಾನು ಅಧಿಕಾರಿಗಳ ಜೋಡಿ ಮಾತಾಡಿದಾಗ ನಮ್ಮ ಅಣ್ಣಿಗೇರಿ ಸರ್ ಏನಂದ್ರು, ಸರ್ ಸಮಾನ ಮನಸ್ಕ ಶಿಕ್ಷಕರು ಮಾಡುವಂತ ಕೆಲಸ ಬಹಳ ಒಳ್ಳೇದೈತಿ. ಈ ಸರ್ಕಾರಿ ಶಾಲೆ ಕೂಡ ಏನೈತಿ ಪ್ರೈವೇಟ್ ಶಾಲೆಗೆ ಯಾವುದೇ ದೃಷ್ಟಿಯಿಂದಾನು ಕಡಿಮೆ ಆಗಬಾರ್ದು. ಅಲ್ಲಿ ಹೆಂಗ್ ಮಕ್ಕಳು ಅಡ್ಮಿಷನ್ ಹೋಗ್ತಾ ಇರ್ತಾರ ಹಂಗ ಸರ್ಕಾರಿ ಶಾಲೆಗೂ ಕೂಡ ಪಾಳೆ ಕೇಳ್ಬೇಕು ಅವರು, ಇಲ್ಲಿ ನಮ್ದೊಂದು ಸೀಟ್ ತಗೋರಿ ಅನ್ನುವಂತ ಒಂದು ಉದ್ದೇಶದಿಂದ ಈ ರೀತಿ ಶಾಲೆ ಹೆಂಗಿರ್ತೈತಿ ಹಂಗ ಮಕ್ಕಳು ನಮ್ಮ ಶಾಲೆಗೆ ಆಕರ್ಷಿತವಾಗಿ ಬರ್ತಾರ. ಶಾಲೆ ಆಕರ್ಷಣೆ ಮಾಡೋನು. ಆ ನಂತರ ಇಲ್ಲಿ ಹೆಡ್ ಮಾಸ್ಟರ್ ಮತ್ತು ಮನೋಹರ್ ಸರ್ ಕೂಡ ಮೊನ್ನೆ ಏನಂದ್ರು, ಇನ್ನೊಂದಿಷ್ಟು ಚಿತ್ರನೂ ಕೂಡ ಸರ್ ನಾವು ತೆಗೆಸುವಂತ ವ್ಯವಸ್ಥೆನೂ ಮಾಡ್ತೇವೆ ಬಣ್ಣ ಹಚ್ಚಿದ ಮೇಲೆ ಅಂತ ಹೇಳಿದ್ರು. ಅಷ್ಟೇ ಅಲ್ಲದೇ ಕೂಡ ಈಗ NMMS ಮತ್ತು ನವೋದಯ ಕೋಚಿಂಗ್ ಕೂಡ ಇಲ್ಲಿ ಇರುವಂತ ಮಕ್ಕಳಿಗೆ ನಾವು ಪ್ರತಿ ಶಾಲೆಯ ಮಕ್ಕಳು ಕೂಡ ಕರೆಸಿ ಆ ಕೋಚಿಂಗ್ ಕೂಡ ಕೊಡುವಂತ ವ್ಯವಸ್ಥೆ ಮಾಡೋಣ ಅನ್ನುವಂತ ಒಂದು ವಿಚಾರನು ಕೂಡ ಹೇಳಿದಾರ ರಂಗಪ್ಪ. ಅಷ್ಟೇ ಅಲ್ಲದೆ ಸರ್ಕಾರಿ ಶಾಲೆ ಪ್ರೈವೇಟ್ ಶಾಲೆ, ಯಾಕಂದ್ರೆ ಸರ್ಕಾರಿ ಶಾಲೆಯೊಳಗೆ ಮಕ್ಕಳ ಕೊರತೆ ಕಡಿಮೆ ಆಗ್ತೈತಿ. ಯಾಕೆ ಕೊರತೆ ಕಡಿಮೆ ಆಗ್ತಿ? ಕೆಲವು ಸರ್ಕಾರಿ ಶಾಲೆಯೊಳಗೆ ಏನಾಗೈತಿ, ಸರಿಯಾಗಿ ಶಾಲಾ ಕಟ್ಟಡಗಳು ಇರೋದಿಲ್ಲ, ಶೌಚಾಲಯಗಳು ಇರೋದಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇರೋದಿಲ್ಲ. ಆ ಉದ್ದೇಶಕ್ಕಾಗಿ ನಾವೇ ಶಿಕ್ಷಕರು ನಿಂತು ಅದನ್ನೆಲ್ಲ ಮಾಡಿ ನಮ್ಮ ಬಡ ಮಕ್ಕಳಿಗೆ ಕೂಡ ಇಲ್ಲಿ ಅನುಕೂಲ ಮಾಡೋಣ ಅನ್ನುವಂಥದ್ದು ಇರ್ತೈತಿ. ಪ್ರೈವೇಟ್ ಸ್ಕೂಲ್ ನಲ್ಲಿ 50,000 ಡೊನೇಷನ್ ಕೊಡ್ಬೇಕಾಗ್ತೈತಿ, ಆದ್ರೆ ಬಡ ಮಕ್ಕಳಿಗೆ ಕೊಡೋದಾಗೋದಿಲ್ಲ. ಈ ನಮ್ಮ ಸರ್ಕಾರಿ ಶಾಲೆಯೊಳಗೆ ಈ ಸರಿ ರಾಷ್ಟ್ರ ಮಟ್ಟಕ್ಕೆ 2 ವಿದ್ಯಾರ್ಥಿಗಳು, ಒಂದು ಶಂಕಾಲೂರು ವಿದ್ಯಾರ್ಥಿ, ಇನ್ನೊಂದು ಹಿರೇಬೆಟ್ಟಿ ವಿದ್ಯಾರ್ಥಿಗಳು ಇದ್ರೊಳಗೆ ಇನ್ಸ್ಪೈರ್ಡ್ ಅವಾರ್ಡ್ಗೆ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗ್ಯಾರ. ಈಗ ನಾಳೆ ಅವರು ಸೋಮವಾರ ದಿವಸ ತರಬೇತಿಗೆ ಹೊಂಟಿದ್ದಾರೆ. ಈ ರೀತಿ ಸರ್ಕಾರಿ ಮಕ್ಕಳು ಅಥವಾ ಸರ್ಕಾರಿ ಶಾಲೆ ಕಲಿತಿರೋ ಮಕ್ಕಳಿಗೆ ಒಳ್ಳೆಯ ಒಂದು ಅವಕಾಶಗಳು ಸಿಗ್ತಾವ ಅನ್ನುವಂಥ ಉದ್ದೇಶನ ಸುಣ್ಣ ಬಣ್ಣದಿಂದ ಅಂಧಕಾರ ಮಾಡ್ಬೇಕು ಅನ್ನುವಂಥ ಉದ್ದೇಶವನ್ನ ನಮ್ಮ ಇಲಾಖೆಯವರು ಇಟ್ಕೊಂಡ್ರೆ ಇದಕ್ಕೆಲ್ಲ ನಮ್ಮ ಇಲಾಖೆನೂ ಕೂಡ ಸಾಕಷ್ಟು ಸಪೋರ್ಟ್ ಮಾಡಕತ್ತೈತಿ. ನಮ್ಮ ಶಿಕ್ಷಕರಲ್ಲಿ ಇದಕ್ಕೆ ಯಾವುದೇ ಅಪೇಕ್ಷೆ ಪಟ್ಟಿಲ್ಲ, ಏನೂ ನಮ್ಗೆ ಬೇಡ, ನಮ್ಮ ಶಾಲೆ ನಮ್ಮ ಮಕ್ಕಳು ನಮ್ಮೂರು ಅನ್ನುವಂತ ಒಂದು ಭಾವನೆ ಇಟ್ಕೊಂಡು ಸೇವೆ ಮಾಡಕತ್ತಾರ. ಅವ್ರಿಗೆ ತುಂಬ ಹೃದಯದ ನಾವು ಧನ್ಯವಾದಗಳನ್ನು ಹೇಳ್ತಾ ಅವ್ರಿಗೆ ನಾವು ಪ್ರೋತ್ಸಾಹ ಕೊಡ್ತಾ ಹೋಗ್ತೀವಿ ರಂಗಪ್ಪ.